ಮೇಡಮ್, ರಾಹುಲ್ ಆಗಾಗ ಈ ಹಾಸ್ಟೆಲ್ಗೆ ಬರ್ತಾ ಇರ್ತಾನಂತೆ ಮೇಡಮ್. ಹೌದಾ? ಯಾಕಂತೆ? ಅದ್ರ ಬಗ್ಗೆ ಇನ್ನೂ ವಿಷಯ ತಿಳ್ಕೊಂಡಿಲ್ಲ ಮೇಡಮ್. ಯಾಕೆ ಏನು ಅಂತ ಮೊದಲು ತಿಳ್ಕೊ. ಓಕೆ ಮೇಡಮ್. ಸದ್ಯಕ್ಕೆ ಈಗ ಅವನು ಈ ಹಾಸ್ಟೆಲ್ ಇರೋ ಮಕ್ಕಳಿಗೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅಂತೂ ಕೆಲಸ ಸಿಕ್ತು. ನಾನು ಏನು ಆಗ್ಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗಿದೆಯಲ್ಲ. ಅವನ್ನ ಕೆಲಸದಿಂದ ಕಿತ್ತಾಕೋ ಹಾಗೆ ಮಾಡಲ ಮೇಡಮ್. ಆಮೇಲೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸದ್ಯಕ್ಕೆ ಅವ್ನ ಪಾಡಿಗೆ ಅವನ್ನ ಬಿಟ್ಬಿಡಿ. ಆದರೆ ಅವನು ಯಾಕೆ ಆ ಹಾಸ್ಟೆಲ್ಗೆ ಅವಾಗವಾಗ ಹೋಗ್ತಿದ್ದ ಅನ್ನೋದು ನನಗೆ ಗೊತ್ತಾಗ್ತದೆ. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಮೇಡಮ್. ಚಿರು, ದೀಪ ಸಿಕ್ಕದ್ಲಾ? ಸಿಕ್ಕಿದ್ರು ಅಷ್ಟೇ. ಅಲ್ಲ, ಅವಳಿಗೊಂಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ಲಂತೆ? ಅವ್ರ ಅಕ್ಕ ನೋಡಕ್ ಹೋಗಿದ್ರು. ಏನ್ ಹೇಳ್ತೀನಿ ಚಿರು? ದೀಪ ಯಾಕೆ ರೂಪನ್ನ ನೋಡಕ್ ಹೋಗ್ತಾಳೆ? ಗೊತ್ತಿಲ್ಲ. ಇವ್ರಿಗೆ ಅವ್ರ ಮೇಲೆ ಅಕ್ಕ ಅನ್ನೋ ಅಕ್ಕರೆ ಇರ್ಬೋದು. ಆದ್ರೆ ಎಲ್ರೂ ನಂಬಿಕೆಗೆ ಮೋಸ ಮಾಡಿ ಓಡ್ ಹೋದವ್ರ ಮೇಲೆ ಇವ್ರಿಗೆ ಯಾಕೆ ಕನ್ಸರ್ನ್ ಇರಬೇಕು? ಸುಮ್ಮನೆ ಬೇಡ್ತಿರತ್ತನ್ನೆಲ್ಲ ಮೈ ಮೇಲೆ ಹೇಳ್ಕೊತಿರ್ತಾರೆ. ಅದಕ್ಕೆ ನೀನೇನಂದೆ? ಇನ್ನಾದ್ರೂ ಅವ್ರು ಸವಾಸ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ದೀನಿ. ಗುಡ್ ಚಿರು, ಕರೆಕ್ಟಾಗಿ ಹೇಳಿದ್ಯಾ. ಬಿಡಿಯೋದಕ್ಕೆ ಯಾರ್ಯಾರ ಬಗ್ಗೆನೋ ನಾವ್ ಯಾಕೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಕು? ಹಾ, ದಟ್ಸ್ ಕರೆಕ್ಟ್. ಹೌದು, ದಿಶಾ ಯಾಕೆ ಇನ್ನೂ ಆಫೀಸಿಗೆ ಬಂದಿಲ್ಲ? ನಿಂಗೇನಾದ್ರು ಹೇಳಿದ್ಲಾ? ದೀಪೋ ಟೆನ್ಷನ್ ಅಲ್ಲಿ ದಿಶಾ ಅವ್ರ ಬಗ್ಗೆ ಹೇಳೋದೇ ಮರ್ತೋದೆ. ಸಿಕ್ ಲೀವ್ ಹಾಕಿದ್ದಾರೆ. ಅವಳಿಗೋಸ್ಕರ ಇಷ್ಟೊಂದು ರೆಡಿ ಆಗ್ಬಿಟ್ಟು ಬಂದಲ್ಲೋ, ಎಲ್ಲ ವೇಸ್ಟ್ ಆಗೋದು. ನಡಿಯಪ್ಪ, ಅದೇನೋ HR ಪ್ರಾಬ್ಲಮ್ ಇದೆಯಂತೆ, ಬಂದು ಸಾಲ್ವ್ ಮಾಡು ಬಾ. ಕದ್ದು ಕೇಳಿಸ್ಕೊಂಡಿದ್ದು ಸಾಕು, ಒಳಗ್ ಬಾ.